ಅರಣ್ಯ ಇಲಾಖೆಯಲ್ಲಿ ರಾಜ್ಯವ್ಯಾಪಿ ದುಡಿಯುತ್ತಿರುವಂತಹ ದಿನಗೂಲಿಯಿಂದ PCP ಆಗಿ PCPಯಿಂದ ಪ್ರಸ್ತುತ ಹೊರಗುತ್ತಿಗೆ ಅಡಿಯಲ್ಲಿ ದುಡಿಯುತ್ತಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೂ ನನ್ನ ನಮಸ್ಕಾರಗಳು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ, ಇದೇ ತಿಂಗಳು 24/7/2024 ನೌಕರರುಗಳ ಬೇಡಿಕೆಗಳಿಗಾಗಿ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಬೈಕ್ ರ್ಯಾಲಿ ಮಾಡ್ತೀವಿ, 1/8/2024 ಬೈಕ್ ರ್ಯಾಲಿ ಮಾಡ್ತೀವಿ. ಬೈಕ್ ರ್ಯಾಲಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ, ಅಂದರೆ ಜಿಲ್ಲಾಧಿಕಾರಿಗಳಿಗೆ, ಅರಣ್ಯ ಇಲಾಖೆಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮೈಸೂರು ವೃತ್ತದಲ್ಲಿ, ಅಲ್ಲಿಂದ ಕೇಂದ್ರ ಕಚೇರಿ ಬೆಂಗಳೂರು ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ, ಗೌರ್ಮೆಂಟು ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಯವರಿಗೆ, ವಿಧಾನಸೌಧದ ಮುಖ್ಯ ಕಾರ್ಯದರ್ಶಿಯವರಿಗೆ, ಮಾನ್ಯ ಅರಣ್ಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಎಲ್ರಿಗೂ ಮನವಿ ಪತ್ರಗಳನ್ನ ಸಲ್ಲಿಸೋದು ಅನ್ನೋದು ತೀರ್ಮಾನ ಆಗಿತ್ತು. ಆದರೆ ಇವತ್ತು ಕಾರಣಾಂತರದಿಂದ ಕೆಲವೊಂದು ಮಾತುಕತೆ ನಡೆಸಿ 1ನೇ ತಾರೀಕು ಬೈಕ್ ರ್ಯಾಲಿ ಮಾಡಬೇಕಾದಂಥ 1ನೇ ತಾರೀಕನ್ನು ಮುಂದಿನ ದಿನಕ್ಕೆ ಮುಂದೂಡಲಾಗಿದೆ. ಅದು ಯಾವತ್ತು ಡೇಟು ಅಂತ ಇದೇ ನಮ್ಮ PCP ವಾಚರ್ಗಳ ಯೂಟ್ಯೂಬ್ ಚಾನಲ್ಗೆ ಮತ್ತು ಗ್ರೂಪ್ಗೆ ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ಯಾರೂ 1ನೇ ತಾರೀಕು ಬರೋದಕ್ಕೆ ಹೋಗಬೇಡಿ. ಹಾಗೆ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೆ ಎಲ್ರಿಗೂ ನಾನು ಕೃತಜ್ಞತೆಳಾಗಿರ್ತೀನಿ. ಯಾತಕ್ಕೆ ಅಂದರೆ, ಗೌರಿಬಿದನೂರು ರವಿಕುಮಾರಣ್ಣ, ನಿನಗೆ ಧನ್ಯವಾದ ಅಣ್ಣ. ಅಷ್ಟು ದೂರದಿಂದ ನಾನು ಬರ್ತೀನಿ, ನಾನು 9 ಗಂಟೆಗೆ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇಳಿತೀನಿ, ಆದ ತಕ್ಷಣ ನಿಮಗೆ ಕರೆ ಮಾಡ್ತೀನಿ ಅಂದ್ರಿ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನಗೆ ಕಡಿಮೆನೇ. ತಾವು ಬರಬೇಡಿ, 1ನೇ ತಾರೀಕು ಇಲ್ಲ, ಅದು ಮುಂದೂಡಿದ್ದೀವಿ. ಹಾಗೆ ಶಿರಾದಿಂದ ಮೂರ್ತಿ ಅಣ್ಣನೂ ಕೂಡ ನಿಮಗೆ ತಮ್ಮನ್ನ ಯಾವತ್ತೂ ಮರಿಬೇಡಿ. ಎಲ್ಲೇ ಸ್ಟ್ರೈಕ್ ಆಗಲಿ, ಎಲ್ಲೇ ರ್ಯಾಲಿ ಆಗಲಿ ನಾನು ಬಂದು ಪಾಲ್ಗೊಳ್ತೀನಿ ಅನ್ನೋ ಮಾತನ್ನು ನೀವು ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿದ್ರಿ. ನಿಮಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಬೈಕ್ ರ್ಯಾಲಿನ ಮುಂದೂಡಿದ್ದೀವಿ. ಮುಂದಿನ ದಿನದಲ್ಲಿ ಅದನ್ನು ಚಾಲನೆ ಮಾಡಿದಾಗ ಇದೇ ಥರ ನಾನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಮತ್ತು ತಮ್ಮೆಲ್ರಿಗೂ ಒಂದು ಮಾಹಿತಿಗಾಗಿ ಹಾಕ್ತೀನಿ. ಇವಾಗ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೀನಿ ಇವತ್ತು, ಮತ್ತು ನಿನ್ನೆ ಸ್ಟೇಟಸಲ್ಲಿ ಹಾಕಿದ್ದೆ. ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ ಸೇರ್ಪಡೆ ಅನ್ನೋದು ತಮ್ಮ ಹುಚ್ಚಾಗಿರ್ತದೆ. ಅದಕ್ಕೆ ಮಾನ್ಯ ಅರಣ್ಯ ಸಚಿವರೇ ಸಹಿ ಮಾಡಿ ಹಾಕಿದ್ದಾರೆ ನೋಡಿ, ಅದನ್ನು ಹಾಕಿದ್ದೀನಿ. ನಾನೇನು ಹೇಳೋದು ಬೇಡ. ಇವಾಗ ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ ಸೇರ್ಪಡೆ ಮಾಡೋದಕ್ಕೆ ಅವಕಾಶಗಳು ಇಲ್ಲ ಅಂತ ಹೇಳಿ ಅನ್ನೋ ಒಂದು ಲೆಟರ್ನ ಹಾಕಿದ್ದಾರೆ. ತಾವೇ ಅದನ್ನು ಓದ್ಕೊಳ್ಳಿ. ಮತ್ತು ನಿಮ್ಮನ್ನು ಅರಣ್ಯಾಧಿಕಾರಿಗಳು ಇವತ್ತು ಮನಸೋ ಇಚ್ಛೆ ದುಡಿಸ್ಕೊಂತಾರೆ. ನೀವೇನಾದ್ರು ಕಾನೂನು ಚೌಕಟ್ಟಿನ ಒಳಗಡೆ ಅವ್ರ ಹತ್ರ ನೀವು ಏನಾದರೂ ಮಾತಾಡಿದರೆ ನಿಮಗೆ ಅವತ್ತೇ ಅನುದಾನ ಮುಗಿದೋಗ್ತದೆ, ತೆಗೆದಾಕ್ತಾರೆ. ಅವರೇ ಇಷ್ಟ ಬಂದಂಗೆ ಹೊರಗುತ್ತಿಗೆ ನೌಕರರು ಅಂತ ಹೇಳ್ತಾರೆ. ಹೊರಗುತ್ತಿಗೆ ನೌಕರು ಒಬ್ಬ ಗುತ್ತಿಗೆದಾರನಿಗೆ ಇರಬೇಕಾದಂಥ ಮಾನದಂಡಗಳೇನು, ಒಬ್ಬ ಗುತ್ತಿಗೆದಾರ ನೌಕರನಿಗೆ ಇರಬೇಕಾದಂಥ ಸೌಲಭ್ಯಗಳೇನು, ಅದು ತಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಮತ್ತು ಮುಂದುವರೆದು ಯಾವನ ದಡಿಯ ಲೋಫರ್ ನನ್ನ ಮಗ AM ನಾಗರಾಜ್ ಹೇಳ್ತಾನಲ್ಲ, ಗುತ್ತಿಗೆ ಪದ್ಧತಿ ತೆಗಿಸ್ಬಿಡ್ತೀನಿ, ನಾನು ಕ್ಯಾನ್ಸಲ್ ಮಾಡಿಬಿಡ್ತೀನಿ, ನಾನು ಮುಗಿಸ್ಬಿಡ್ತೀನಿ, ನಾನು ಹೆಣ ಹೋಗ್ಬಿಡ್ತದೆ, ನಾನು ಸತ್ತುಬಿಡ್ತೀನಿ ಅಂತ ಹೋಯ್ತಾನಲ್ಲ. ಸರ್ಕಾರದಿಂದ ಮಾಡಿದ್ದನ್ನು ನಾವು ತೆಗ್ಸೋಕ್ಕೆ ನಾವು ಯಾರು? ಅವರು ಏನು ಮಾಡ್ತಾರೆ, ಶಾಸಕಾಂಗ ಅನ್ನೋದು ಏನು ಮಾಡ್ತದೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಾರ್ಯಾಂಗ, ಅನುಷ್ಠಾನಗೊಳಿಸೋದು ಕಾರ್ಯಾಂಗ. ಅದರಂತೆ ನಾವು ನಡ್ಕೊಳ್ಳೋದು. ನಾವೊಂದು ನೌಕರರುಗಳಾಗಿ ಯಾವುದೇ ನಮೂನೆ ನೌಕರர்களೇ, ಸರ್ಕಾರಿ ಹಣ ಪಡ್ಕೊಂತಿರ್ಬೇಕಾದ್ರೆ ನಾವೆಲ್ಲರೂ ನೌಕರರುಗಳೇ, ಎಂಪ್ಲಾಯಿಗಳೇ. ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಬೇಕು. ಅದ್ರ ಮಾನದಂಡಗಳು ಏನು, ಅದ್ರ ಸೌಲಭ್ಯ ಏನು, ಅದರಡಿ ನಮ್ಗೆ ಏನು ಬರಬೇಕು ಅದನ್ನು ನಾವು ತಿಳ್ಕೊಂಡಿರ್ಬೇಕು ಅಷ್ಟೇ. ಒಬ್ಬ ಗುತ್ತಿಗೆದಾರ ಒಬ್ಬ ನೌಕರರನ್ನ ಆಯ್ಕೆ ಮಾಡ್ಕೊಂಡಿರಬೇಕು. ಹೊರಗುತ್ತಿಗೆ ನೌಕರ ಅಂತ ಅಡಿನಲ್ಲಿ ಆಯ್ಕೆ ಆಗಿರಬೇಕು. ಅವನಿಗೊಂದು ನೇಮಕಾತಿ ಆದೇಶ ಇರಬೇಕು, ಗುರುತಿನ ಚೀಟಿ ಇರಬೇಕು, ESI ಕಾರ್ಡ್ ಇರಬೇಕು. ಪ್ರತಿ ತಿಂಗಳು 5ರಿಂದ 7ನೇ ತಾರೀಕು ಒಳಗಡೆ
ನಿಮಗೆ ವೇತನನ ಬ್ಯಾಂಕ್ ಮುಖೇನ ಪಾವತಿ ಮಾಡಿರಬೇಕು. PF ಕಟ್ತಾ ಇರಬೇಕು. ಇದೆಲ್ಲ ಒಬ್ಬ ಹೊರಗುತ್ತಿಗೆ ನೌಕರಗಾರನಿಗೆ ಇರಬೇಕಾದಂಥ ಸೌಲಭ್ಯಗಳು. ಇದರಲ್ಲಿ ಯಾವುದಿದೆ ನಿಮಗೆ? ಒಂದು ಅರಣ್ಯ ವೀಕ್ಷಕರಾಗಿ, ನೆಡುತೋಪು ಕಾವಲುಗಾರರಾಗಿ ನೀವು 24 ಅವರ್ಸೇ ಕೆಲಸ ಮಾಡ್ತೀರಿ. ಗಿಡ ನೆಡೋದಿರ್ಬೋದು, ಕಳೆ ತೆಗೆಯೋದಿರ್ಬೋದು, ಬೆಂಕಿ ಆರಿಸೋದಿರ್ಬೋದು, ಅರಣ್ಯನ ಕಾವಲು ಕಾಯೋದಿರ್ಬೋದು, ಆ ದನ ಆಡು ಕುರಿಗಳೆಲ್ಲನೂ ಓಡಿಸೋದ್ರಿಂದ ಇರ್ಬೋದು, A to Z ಏನು ಒಂದು ನೆಡುತೋಪಿನಲ್ಲಿ ಕೆಲಸ ಕಾರ್ಯಗಳು ನಡೀತದೋ ಅಷ್ಟಕ್ಕೂ ನೀವು ಭದ್ರಾಗಿ ದುಡಿತಾ ಇದ್ದೀರ. ಕೆಲವೊಬ್ಬರು ನೌಕರರುಗಳು ಅಧಿಕಾರಿಗಳಿಗೆ ಸೌಟ್ ಹಿಡ್ಕೊಂಡು ಬಕೆಟ್ ಹಿಡ್ಕೊಂಡು ಜೀವನ ಮಾಡ್ತಾರೆ. ಅವ್ರ ಜೀವನ ಅಷ್ಟೇ. ಹಾಗಂತ ಸೌಟ್ ಹಿಡ್ಕೊಂಡು ಬಕೆಟ್ ಹಿಡ್ಕೊಂಡು ಓಡಾಡ್ತಿರೋರಿಗೆಲ್ಲ ಅವ್ರಿಗೇನೋ ಸಕ್ರಮಾತಿ ಮಾಡಿಸೋದಕ್ಕೆ ಯಾವ ಅಧಿಕಾರಿಗೆ ಪವರ್ ಇದೆ? ಯಾವ ಅಧಿಕಾರಿಗಳಿಗೂ ಪವರ್ ಇಲ್ಲ. ಏನೋ ಒಂದು ಬೀಡಿ ಸೇದ್ಕೊಳ್ಳೋಕ್ಕೆ ಒಂದು ಬೆಂಕಿಪಟ್ಟಣಕ್ಕಾಗುವಂತೂ ಒಂಚೂರು ಹೆಂಡಕ್ಕಾಗುವಷ್ಟು ಅವರು ದುಡ್ಡು ಕಾಸು ಮಾಡ್ಬೋದು. ಅಥವಾ ಇರೋ ತನಕ ಜೀತ ಪದ್ಧತಿಯ ದುಡಿ ಮಗನೇ ಅಂತ ಹೇಳಿ ದುಡಿಸ್ಕೊಬೋದು. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ನಾನು ಪ್ರತಿಯೊಬ್ಬ ನೌಕರನಿಗೂ ಕರೆ ಕೊಡೋದಿಷ್ಟೇ, ಒಂದು ಹೇಳಿಕೆ ಹೇಳೋದಿಷ್ಟೇ. ಗುದ್ದಾಡಿ ಎದುರು ನಿಂತು ಎದೆ ಗುದ್ದಿ ಹೋರಾಟ ಮಾಡಿದರೆ ನಿಮ್ಮ ಉದ್ಯೋಗದಲ್ಲಿ ನೀವು ಭದ್ರತೆ ಕಾಣ್ಬೋದು. ಹಾಗಂತ ನೀವು ಹೊಡೆದಾಡಿ ಸ್ಟ್ರೈಕ್ ಕೂತ್ಕೊಳ್ಳಿ ಅನ್ನೋಂಥ ನನ್ನ ಮಾತಿನ ಅರ್ಥ ಅಲ್ಲ. ಯಾವ ಥರ ನೀವು ಹೋರಾಟ ಮಾಡ್ಬೋದು ಆ ನಮೂನೆಯಲ್ಲಿ ಹೋರಾಟ ಮಾಡ್ಕೊಂಡು ನಿಮ್ಮ ಉದ್ಯೋಗದಲ್ಲಿ ನೀವು ಭದ್ರತೆ ಕಾಣ್ಬೋದು. ಇಲಾಖಾದಾರ ಪಟ್ಟಿಯಂತೆ ವೇತನ ಪಡ್ಕೊಬೋದು. ಏನು ಸರ್ಕಾರಿ ಸುತ್ತೋಲೆಗಳಿದೆ ಅದರಂತೆ ನೀವು ಸೇವೆಯಲ್ಲಿ ಸೌಲಭ್ಯಗಳನ್ನ ಪಡ್ಕೊಬೋದು. ಅಷ್ಟು ಹೊರತಾಗಿ ಇನ್ನೇನಿದೆ? ಇವನು ಯಾವನ ತಲೆ ಹಿಡಕ್ಕೆ ನನ್ನ ಮಗ ಲೋಫರ್ ಸೂಳೆ ಮಗ ಎಲ್ಲ ನೌಕರರುಗಳ ಹತ್ರನೂ ಹಣ ವಸೂಲಿ ಮಾಡ್ಕೊಂಡು, ಅಧಿಕಾರಿಗಳ ಹತ್ರನೂ ವಸೂಲಿ ಮಾಡ್ಕೊಂಡು, ಸುಳ್ಳಂಪಳ್ಳಂ ಮಾಡ್ಕೊಂಡು, ಈ ಸ್ಟ್ರೈಕ್ ಮಾಡ್ತೀನಿ ಅಂತ ಬಂದು ಕೂತ್ಕೊಂಡು ಅನಿರ್ದಿಷ್ಟ ಮುಷ್ಕರ ಅಂತ ಕೂತ್ಕೊಳ್ಳೋದು. ಸಂಜೆ ಹೊತ್ತಿಗೆ ಅವ್ರು ಕೂಡ ಎಂಜಿಲ್ಗಾಸಿಗೆ ಕೈ ಚಾಚಿಬಿಟ್ಟು ಒಳಗಡೆ ಹೋಗಿ ಇಸ್ಕೊಂಡು ವಾಪಸ್ ಹೊರಟೋಗೋದು. ಮತ್ತು ನೊಂದಿರುವಂಥ ನೌಕರರುಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಎಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಒಬ್ಬೊಬ್ಬರಿಗೆ ತಲಾ 100 ರೂಪಾಯಿ ಅಂದರೆ 8,000, 10,000, 20,000 ಕಲೆಕ್ಟ್ ಮಾಡ್ಕೊಂಡು ಜೋಬಳಿಗೆ ಬಿಟ್ಕೊಂಡು ಮನೆಗೆ ಬೀಳೋದು. ಮತ್ತು ಇನ್ನೂ ಮುಂದುವರೆದು ಕೇಂದ್ರ ಕಚೇರಿಯಾದಂಥ ಬೆಂಗಳೂರು ರಾಜಧಾನಿ ಅಂತ ಹೋದರೆ ಮೆತ್ತನ ಹಾಸಿಗೆ ಮೇಲೆ ಅವನ ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲನೂ ಮಾಡ್ಕೊಂಡು ಗೆಸ್ಟ್ ಹೌಸಲ್ಲಿ ಇಟ್ಕೊಂಡು ಕಂಠ ಪೂರ್ತಿ ಕುಡ್ಕೊಂಡು ಒಳ್ಳೆ ನಿದ್ರೆ ಮಾಡ್ಕೊಂಡು ಏನೋ ಒಂದು ಟೂರ್ ಹೋಗಿದ್ವಿ, ಪಿಕ್ನಿಕ್ ಹೋಗಿದ್ವಿ ಅಂತ ವಾಪಸ್ ಬರೋದು. ನಿಮಗೆ ಅರಿವಿಗೆ ಗೊತ್ತಾಯ್ತಿಲ್ಲ. ನನಗೆ ಸುಮಾರು ಜನ ಫೋನ್ ಮಾಡಿದರು. ನಾನು ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟಿದ್ದೀನಿ, ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಕ್ಷೇಮಾಭಿವೃದ್ಧಿ ಮಾಡ್ತಾರಂತೆ. ಬೇವರ್ಸಿ ನನ್ನ ಮಗನೇ, ದರಿದ್ರ ನನ್ನ ಮಗನೇ, ನೀನೇನಾದರೂ ಈ ವಿಡಿಯೋ ಕೇಳಿದರೆ, ಒಂದು ಸರಿ ನೀನು ವಿಡಿಯೋ ಕೇಳಿದರೆ ನೀನೇ ಸ್ವತಃ ಮುಂದೆ ಹೋಗಿ ಯಾರ ಹತ್ರ ಇಸ್ಕೊಂಡಿದ್ದೀಯಾ ಅಡ್ವಾನ್ಸಾಗಿ ಹೋಗಿ ಕೊಟ್ಟು ಪಾಪಿ ನನ್ನ ಮಗನೇ ಅವ್ರ ಕುಟುಂಬಕ್ಕೆ ಅನುಕೂಲ ಮಾಡು. ನಿಮ್ಮ ನೌಕರರುಗಳಿಗೂ ಹೇಳ್ತಾ ಇದ್ದೀನಿ, ದಯಮಾಡಿ ಅಣ್ತಮ್ಮಗಳೇ, ನೀವು ಹೋಗಿ ಅವ್ರ ಹತ್ರ ಇಸ್ಕೊಂಡು ನಿಮ್ಮ ಮನೆಗೆ ದವಸ ಧಾನ್ಯಗಳು ತಂದು ಹಾಕೊಳ್ಳಿ. ನಿಮ್ಮ ಮಕ್ಕಳುಗಳಿಗೆ ಪೆನ್ನು ಪುಸ್ತಕ ತಂದು ಕೊಡಿ. ಶಾಲಾ ಹೋಗುವಂಥ ಮಕ್ಕಳುಗಳಿಗೆ ಒಂದು ಒಳ್ಳೆ ಡ್ರೆಸ್ಗಳನ್ನ ಕೊಡಿಸ್ಕೊಡಿ. ನಿಮ್ಮ ಹೆಂಡತಿ ಮಕ್ಳಿಗೆ ಒಂದು ಒಳ್ಳೆ ಉಡುಪುಗಳನ್ನ, ಸೀರೆ ಪೊರೆನ ಕೊಡಿಸ್ಕೊಡಿ. ನೀವು ಒಂದು ಜೊತೆ ಬಟ್ಟೆ ಹೊಲಿಸ್ಕೊಳ್ಳಿ. ಅವ್ನಿಗೆ ಯಾಕೆ ಕೊಟ್ಟು ಅವ್ನ ಹೆಂಡತಿ ಮಕ್ಕಳ ಮೈ ಮೇಲೆ ಚಿನ್ನ ತುಂಬಿ ತುಳುಕ್ತೈತೆ ಹೊತ್ಕೊಂಡು ನಿಂತವನು ಹೆಂಗೆ ಕೂತ್ಕೊಂಡು ಒಂದು ಫೋಟೋ ಇದ್ರ ಹಿಂದೆನೇ ನಿಮಗೆ ಹಾಕಿದ್ದೆ. ಆ ದರಿದ್ರ ಸೂಳೆ ಮಗನ ಸವಾಸು ಹೋಗಬೇಡಿ. ನಿಮ್ಮ ಹತ್ರ ದಾಖಲಾತಿಗಳೇನಾದ್ರು ಹೊಂದಿದ್ರೆ ನ್ಯಾಯಾಲಯದ ಮೊರೆ ಬೀಳಿ. ಗೆಲ್ತೀರಿ ಅಂತ ಹೋಗಬೇಡಿ. ನ್ಯಾಯ ದೇವತೆ ನಮ್ಮ ಅಂಗಗಳಾದಂಥ ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಹೋಗಿ ಶಾಸಕಾಂಗ ಮಾಡಿರೋದನ್ನು ಕಾರ್ಯಾಂಗ ಅನುಷ್ಠಾನಗೊಳಿಸ್ತಲೇ ಕೆಲವು ಅಧಿಕಾರಿಗಳು, ಕೆಲವರು ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅರಣ್ಯಾಧಿಕಾರಿಗಳು ತುಂಬ ಒಳ್ಳೆಯವರು ಇದ್ದಾರೆ. ಸಂಘಟನೆಯಿಂದ ನೀವು ಅನುಕೂಲ ಪಡ್ಕೊಳ್ಳಿ, ನೀವು ಹೋಗಿ ಅಂತ ಕಳಿಸ್ಕೊಡುವಂಥ ವಲಯ ಅರಣ್ಯಾಧಿಕಾರಿಗಳಿದ್ದಾರೆ. ಅವ್ರಿಗೆ ನನ್ನಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆಯ ಅಧಿಕಾರಿಗಳು ಇದ್ದಾರೆ. ದುಡ್ಡು ಮಾಡುವಂಥ ವಲಯ ಅರಣ್ಯಾಧಿಕಾರಿಗಳಿಂದ ಮೇಲ್ಪಟ್ಟಂಥ ಕೆಟ್ಟ ಅಧಿಕಾರಿಗಳು ಇದ್ದಾರೆ. ಇವ್ರ ವಿರುದ್ಧ ನೀವೇನು ಮಾಡಬೇಕು? ನ್ಯಾಯಾಲಯದ ಮೊರೆ ಹೋಗಬೇಕು. ಗೆಲ್ತೀವಿ ಅಂತಲೇ ಅಲ್ಲ, ಅಲ್ಲಿ ನ್ಯಾಯದೇವತೆ ಇದ್ದಾರೆ. ಅವರ ಪಾದದ ಕೆಳಗೆ ನಿಮ್ಮ ಕಷ್ಟ ಸುಖನ, ನಿಮ್ಮ ದಾಖಲಾತಿಗಳನ್ನ ಇಡ್ರಿ. ಸತ್ಯ ಇದ್ದರೆ ಯಾವತ್ತೂ ಸಾವಿಲ್ಲ. ಖಂಡಿತ ಸೋಲಂತೂ ಇಲ್ಲವೇ ಇಲ್ಲ.
ತಾತ್ಕಾಲಿಕವಾಗಿ ನಿಮಗೆ ಸೋವಿಲಿರ್ಬೋದು, ನೋವಿರ್ಬೋದು, ಕಷ್ಟ ಇರ್ಬೋದು, ಅದು ಪರ್ಮನೆಂಟಾಗಿರಲ್ಲ. ನ್ಯಾಯದೇವತೆ ಮುಖಾಂತರನಾರು ನಿಮ್ಮಗಳಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನೋದು ನನ್ನ ಅನಿಸಿಕೆ. ಇಲ್ಲ ನಮ್ಮನ್ನು ಆಳ್ತಿರುವಂತಹ ಪ್ರಭುಗಳಾದಂತಹ ಸಚಿವರುಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದ್ದಾರೆ, ಅವ್ರ ಹತ್ರನಾರು ಹೋಗಿ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡು, ಒಂದು ದುಡಿದಿದ್ದಂತಹ ಹಿಂದೆ ದುಡಿದಿದ್ದುವಂತಹ ನಿಮ್ಮ ಥರದವ್ರನ್ನೇ ಕ್ಷೇಮಾಭಿವೃದ್ಧಿ ಅಧಿನಿಯಮ ಅಂತ ಒಂದು ನಾಮಕರಣ ಮಾಡಿ ಅವ್ರಿಗೊಂದು ಉದ್ಯೋಗದಲ್ಲಿ ಭದ್ರತೆ ಕೊಟ್ರಲ್ಲ. ಲೈಫಲ್ಲಿ ಭದ್ರತೆ ಇಲ್ಲ ಅವ್ರಿಗೆ. ಏನೊಂದು ಸತ್ತವ್ರಿಗೊಂದು ಅವ್ರ ಮನೆಗೆ ಅನುಕಂಪದ ಕೆಲಸ ಇಲ್ಲ, ಬದುಕಿ ನಿವೃತ್ತಿ ಆದರೆ ಅವ್ರಿಗೊಂದು ಪಿಂಚಣಿ ಇಲ್ಲ. ಅಟ್ಲೀಸ್ಟ್ ಒಂದು ಉದ್ಯೋಗದಲ್ಲಿ ಭದ್ರತೆ. ಯಾಕೆಂದರೆ ಅವ್ರಿಗೆ ಮನಸ್ಸಿಗೆ ಬಂದಂಗೆ ತೆಗೆದು ಹಾಕ್ತಾ ಇದ್ರಲ್ಲ ನೋಡಿ ಅಧಿಕಾರಿಗಳು, ಅದು ಒಂದು ಸ್ವಲ್ಪ ಅವಾಯ್ಡ್ ಆಯ್ತು ಅಷ್ಟೆ. ನಿಮ್ಮನ್ನ ಈಗ ತೆಗಿತಾರಲ್ಲ, ನೀವು 20-30 ವರ್ಷ ದುಡೀರಿ, ನೀವು ಕಾನೂನು ಚೌಕಟ್ಟಲ್ಲಿ ಅವ್ರ ಬಗ್ಗೆ ನೀವೇನಾದರೂ ಚಕಾರ ಎತ್ತಿದ್ರು ಅಂದರೆ ನನಗೆ ಅವತ್ತೇ ಅನುದಾನ ಮುಗಿದೋಗ್ಬಿಡ್ತದೆ. ಅನುದಾನ ಇದ್ರೂ ಕೂಡ ಅವತ್ತು ಅನುದಾನ ಮುಗಿದೋಯ್ತದೆ. ಬನ್ನಿ ಹೊಳೆನರಸೀಪುರದಲ್ಲಿ ದಡಿಯ ನನ್ನ ಮಗ ಬಂದು, ಲೋಫರ್ ನನ್ನ ಮಗ, ಲುಚ್ಚ ನನ್ನ ಮಗ, ಲಫರಂಗ ನನ್ನ ಮಗ, ಕಂತ್ರಿ ನನ್ನ ಮಗ ಬಂದು ಅನಿರ್ದಿಷ್ಟ ಮುಷ್ಕರ ಅಂತ ಮಾಡಿ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ತಿಂದು ಉಂಡು ಕುಡಿದು ನೌಕರು ಅಧಿಕಾರಿಗಳ ಜೊತೆನೆ ಸಪೋರ್ಟಾಗಿ ಟೆಂಟ್ ಬಿಚ್ಚಿಸ್ಬಿಟ್ಟು ಹೋದ. ಒಂದು ಹೆಣ್ಮಗಳಿಗೆ ಇಲ್ದಿರುವಂಥ ಅನುದಾನ ಯಾವುದೋ ಒಂದು ವ್ಯಕ್ತಿಗೆ ಅವತ್ತು ಅನುದಾನ ಇಲ್ಲ ಅಂದು ಅದೇ ತಿಂಗಳು 8 ತಿಂಗಳುಗಳ ಕಾಲ ನಿರಂತರವಾಗಿ ಸಂಬಳ ಮಾಡಿರೋದು ತೋರಿಸ್ತೀನಿ ಬನ್ನಿ ದಾಖಲೆಗಳನ್ನ. ಇವನು ಎಂಥ ಲೀಡ್ರು, ಲಫಂಗ ಲೀಡ್ರು. ಒಳಗಡೆ ಹಾಕಿದ್ದಂಥ ಶಾಮಿಯಾನನ ಹೊರಗಡೆಗೆ ತರಿಸಾಕ್ತ. ನಾನು KCSR ರೂಲ್ಸ್ ಒಳಗಿದ್ದೀನಿ, ಏನಾದರೂ ಪೊಲೀಸ್ನವ್ರು ಬಂದ್ರೆ ನಾನು ಹಿಡಿದು ಬಿಡ್ತಾರೆ, ನನ್ನ ಹೆಂಡ್ತಿ ಮಕ್ಳಿಗೆ ನೀನು ಹಾಕ್ತೀಯನಮ್ಮ ಪೆನ್ಷನ್ಗೆ, ಊಟಕ್ಕೆ, ತಿಂಡಿಗೆ ಇಲ್ದಂಗೆ. ಅಲ್ಲೇ ನಾನು ತಿಳ್ಕೊಂಡೆ ನನ್ನ ಮಗ ಲೋಫರ್ ನನ್ನ ಮಗ, ಲಫಂಗ ನನ್ನ ಮಗ ಅಂತ. ನಾನು ಈಗಲೂ ನಾವು ಮನಸ್ಸು ಮಾಡಿ ಅವನನ್ನು ಜೈಲಿಗೆ ಹಾಕ್ಸ್ಬಿಡೋಣ ಅನ್ನೋವಷ್ಟು ನನಗೆ ಕೋಪ ಐತೆ. ಅವನಾಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅವನ ಬಗ್ಗೆ ಸಾಕಷ್ಟು ಎವಿಡೆನ್ಸ್ಗಳಿದೆ ನನ್ನ ಹತ್ರ, ಸಾಕಷ್ಟು ಎವಿಡೆನ್ಸ್ ಐತೆ. ಅವನು ಒಂದು ಬಾರಿ ಕಂಬಿ ಹಿಂದಕ್ಕೆ ಹೋದರೆ ಅವನು ಜೀವನ ಪರ್ಯಂತ ಅವನು ಈಚೆಗೆ ಬರೆದಿರುವಂಥ ಲಾಕ್ ಮಾಡುವಂಥ ಸಾಕ್ಷ್ಯಾಧಾರಗಳು ನನ್ನಲ್ಲಿ ಇದ್ದಾವೆ. ಅಷ್ಟು ನಮ್ಮ ಲೈಫಲ್ಲಿ ನಮ್ಮ ತಂದೆನ ಒಂದು ಲೋಕಲಲ್ಲಿ ದಿಂಬಾಕಿ ಅಡ್ಡಡ್ಡ ಉದ್ದುದ್ದ ಮಲಗಿಸಿ ಹೋದ ಆ ಭಗವಂತ ಅವನಿಗೆ ಯಾವ ಥರ ಸಾವು ಕೊಡ್ತಾನೆ ಅಂತ ನಾನು ಕಾಯ್ತಾ ಇದ್ದೀನಿ. ನನ್ನ ಜೀವನನೇ ಪಣವಾಗಿ ಇಟ್ಟು ಕಾಯ್ತಾ ಇದ್ದೀನಿ. ಅವನು ಯಾವ ಥರ ಕೊಲ್ತಾನೆ ದೇವರು, ಅವನು ಹೆಂಗೆ ಚಿತ್ರಹಿಂಸೆ ತಾಳ್ತಾನೆ, ಎಷ್ಟು ನೌಕರರುಗಳ ಜೊತೆ ಸುಳ್ಳಾಡವನೆ, ಎಷ್ಟು ನೌಕರರುಗಳ ಜೀವನದಲ್ಲಿ ಚೆಲ್ಲಾಟ ಆಡಿದ್ದಾನೆ, ಎಷ್ಟು ನೌಕರರುಗಳ ಹಣನ ಕೈಲಿ ಇಸ್ಕೊಂಡು ಜೋಬಳಿಗೆ ಹಾಕೊಂಡವನೆ. ಅವನ ಕೈಗೆ ಯಾವಾಗ ಪಾರ್ಶ್ವವಾಯು ಹೊಡಿತದೆ, ಅವನ ನಾಲಿಗೆ ಯಾವಾಗ ಬಿದ್ದು ಹೋಯ್ತದೆ, ಹಾಸಿಗೆ ಮೇಲೆ ಅವನಿಗೆ ಯಾವಾಗ ಹುಳ ಬೀಳ್ತದೆ ಅಂತ ನಾನು ಕಾಯ್ತಾ ಇದ್ದೀನಿ. ಅವನಿಗೆ ತಾಕತ್ತಿತ್ತ ಬಂದು ಮಾಡಿಬಿಟ್ಟು ಹೋದ್ನಲ್ಲ ಸ್ಟ್ರೈಕ್ನ, ಅದಕ್ಕಿಂತ ಸಾಕ್ಷ್ಯಾಧಾರಗಳೈತಾ? ಅವಳ ಒಬ್ಳಿದ್ದಾಳೆ, ಅವಳ ಹೆಸರಲ್ಲಿ ಸ್ಟ್ರೈಕ್ ಮಾಡಿಸ್ತಾನೆ. ಅವಳಿಗೆ ಯಾವ ಸರ್ಟಿಫಿಕೇಟಿವ್ ಇಲ್ಲ. ಅವಳ ಗಂಡ ಕೆಲಸ ಮಾಡ್ತಿದ್ರೆ ಅವಳು ಅರಣ್ಯ ನೌಕರಳೆ. ಜೊತೆಲಿ ಬರ್ತಾರೆ, ಹೌದು, ಲೀಡ್ರಾಗಿ ಬರ್ತಾರ. ತೆರೆ ಮರೆಯಲ್ಲಿ ನಾನು ಆಲ್ರೆಡಿ ಬಿಟ್ಟಿದ್ದೀನಿ. ತೆರೆ ಮರೆಯಲ್ಲಿ ನಾನು ನೋಟಿಸ್ ಕೊಡ್ತೀನಿ. ಎಂಥ ಸೂಳೆ ಮಗನಪ್ಪ ಅವನು, ಲೋಫರ್ ನನ್ನ ಮಗ. ಅವನ ಹೆಂಡ್ತಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಅವನನ್ನು ಕತ್ತಿಡ್ದು ಆಚೆಗೆ ತಳ್ಳೋದು ಅಥವಾ ಊಟದಲ್ಲಿ ವಿಷ ಹಾಕಿ ಕೊಂದುಬಿಡೋದೋ ಮಾಡಿಬಿಡೋಳು. ಅವಳಿಗೆ ಫಸ್ಟ್ ಮಾನ ಮರ್ಯಾದೆ ಇಲ್ಲ. ಅವಳಿಗೆ ಹಣ ಬೇಕು, ಚಿನ್ನ ಬೇಕು. ನೀನು ಯಾವಳ ತಲೆನಾರು ಹೊಡೆದು ಬಾ, ಯಾವನ ತಲೆನಾರು ಹೊಡೆದು ಬಿಡ, ತಗಬಾ ಅಂತ ಕೂತ್ಕೊತಾಳೇನೋ. ನನ್ನಂತಳ ಆಗಿದ್ರು ಊಟಕ್ಕೆ ವಿಷ ಹಾಕಿ ಕೊಂದುಬಿಡಿವೆ. ಯಾವತ್ತೂ ಬಡ ನೌಕರರುಗಳ ಜೀವನದಲ್ಲಿ ಚೆಲ್ಲಾಟ ಆಡಬಾರ್ದು. ಅರಣ್ಯ ಇಲಾಖೆಯಲ್ಲಿ ಅತ್ಯಂತ ಕೆಳಹಂತದ ಮಟ್ಟದಲ್ಲಿ ದುಡಿತಿರುವಂತಹ ಸಣ್ಣ ನೌಕರರುಗಳು ನನ್ನ ಹೊಟ್ಟೆ ಕರುಳು ಕಿತ್ತು ಬಂದಂಗೆ ಆಯ್ತದೆ. ಯಾವುದಾರು ರೂಪದಲ್ಲಿ ನಿಮ್ಮನ್ನು ಒಂದು ಹಂತ ತಲುಪಿಸ್ಬೇಕು ಅಂತ ನನಗೆ ಅಷ್ಟು ಹುಚ್ಚೈತೆ. ಹಣಕ್ಕಾಗಿ ಅಲ್ಲ, ಅಧಿಕಾರಕ್ಕಾಗಿ ಅಲ್ಲ, ಮಾನವೀಯತೆ ದೃಷ್ಟಿಯಿಂದ. ನಮಗಾಗಿರೋ ಕುಟುಂಬ, ನಮ್ಮ ಅಣ್ಣಂಗಾಗಿರೋ ನೋವು, ನನ್ನ ಕುಟುಂಬಕ್ಕಾಗಿರೋ ನೋವು, ನನಗಾಗಿರುವಂಥ ನೋವು, ನಮ್ಮ ತಂದೆ ತಾಯಿಗಾಗಿರುವಂಥ ಅನ್ಯಾಯ, ಇನ್ಯಾವ ನೌಕರರುಗಳಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಇಷ್ಟು ಒದ್ದಾಡ್ತಿದ್ದೀನಿ, ಗುದ್ದಾಡ್ತಿದ್ದೀನಿ. ನಾನು ಉಸಿರಿರೋವರೆಗೂ, ಕಡೆ ಉಸಿರಿರೋವರೆಗೂ ನಿಮಗಾಗಿ ನಾನು ಹೋರಾಟ ಮಾಡ್ತೀನಿ.
ದಯಮಾಡಿ ಎಲ್ರಿಗೂ ನಾನೇನಾದ್ರು ತಪ್ಪಿನ ಮಾತು ಮಾತಾಡಿದರೆ ಕ್ಷಮೆ ಇರಲಿ. ಏನಿದು ರ್ಯಾಲಿ ಮಾಡ್ತೀವಿ ಅಂತ ಹೇಳಿದ್ವಾ, ಅದನ್ನು ಕಾರಣಾಂತರಗಳಿಂದ ಮುಂದೂಡಿದ್ದೀವಿ. ಯಾರೂ 1ನೇ ತಾರೀಕು ಮೈಸೂರು ಭಾಗದ ಕಡೆಗೆ ಬರೋದು ಬೇಡ. ಮುಂದಿನ ದಿನಾಂಕವನ್ನು ಇದೇ ಥರ ಯೂಟ್ಯೂಬಿಗೆ ಚಾನಲ್ಗೆ ಹಾಕಿ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಮಾತಾಡ್ತಾನೇ ಇರ್ತೀನಿ. ನನಗೆ ಅಷ್ಟು ನೋವೈತೆ, ಅಷ್ಟು ದುಃಖ ಐತೆ, ಅಷ್ಟು ಸಂಕಟ ಐತೆ. ಇರಲಿ, ನಮ್ಮ ದುಃಖ ನಮ್ಮ ನೋವು ಯಾವ ನನ್ನ ಸಣ್ಣ ತಮ್ಮ ನೌಕರರುಗಳಿಗೂ ಬೇಡ. ಏನಾರು ಮಾಡಿ ನಿಮ್ಗಳನ್ನೊಂದು ದಡಕ್ಕೆ ಸೇರಿಸ್ಬೇಕು ಅನ್ನೋ ನನ್ನ ಆಸೆ ಅಷ್ಟೇ ವಿನಾಗಿ ಅದರಿಂದ ಇನ್ಯಾವುದೇ ಏನೂ ಇಲ್ಲ. ಯಾರ್ಯಾರು ಅವನಿಗೆ ಹೋಗಿ ದುಡ್ಡು ಕೊಟ್ಟಿದ್ದೀರಿ ನನಗೆ ಗೊತ್ತಿಲ್ಲ. ನನಗೂ ಫೋನ್ ಮುಖಾಂತರ ಬಂದಿರೋದು, ಫೋನ್ ಮುಖಾಂತರ ನನಗೆ ಹೇಳಿರೋದು. ಇಲ್ಲ ಅಂತ ಸಾಬೀತುಪಡಿಸಿದರೆ, ನಾನು ತಗೊಂಡಿಲ್ಲ ಅಂತ ಸಾಬೀತುಪಡಿಸಿದ್ರೆ ನನ್ನ ಹತ್ರ ಸಾಕ್ಷ್ಯಾಧಾರಗಳಿಲ್ದಲೇ ನಾನು ಏನೂ ಮಾತಾಡಲ್ಲ. ಸಾಕ್ಷಿ ಇಟ್ಕೊಂಡೇ ನಾನು ಮಾತಾಡೋದು. ಅವನು ವಾದ ಮಾಡಿದರೆ ಎಲ್ಲದರಲ್ಲೂ ಅವನು ವಾದ ಮಾಡಿಬಿಟ್ಟು ಸರಿ ಅಂದ್ಬಿಟ್ರೆ ನನ್ನ ವಿಷಯದಲ್ಲಿ ಐತಲ್ಲ, ಅಟ್ಲೀಸ್ಟು ನಮ್ಮ ಕುಟುಂಬದ ಐತಲ್ಲ, ನಮ್ಮ ತಂದೆಯವ್ರ ವಿಷಯದಲ್ಲಿ ಐತಲ್ಲ, ನಮ್ಮ ಅಣ್ಣನ ಮ್ಯಾಟ್ರ್ ಇದೆ, ನಮ್ಮ ತಂದೆಯವ್ರ ಮ್ಯಾಟ್ರ್ ಇದೆ, ನನ್ನ ಮ್ಯಾಟ್ರ್ ಇದೆ. ನಾನು ಕೂಡ ಇಲಾಖಾ ನೌಕರಳು, ನಮ್ಮ ಅಣ್ಣನೂ ಕೂಡ ಇಲಾಖಾ ನೌಕರಳು. ನಮ್ಮಪ್ಪ ಕೂಡ ಅವ್ರಿಗೆ ಹೋಗಿ ಅವರ ಮನೆ ಹತ್ರ ಹೋಗಿ, ಅವ್ರ ಆಫೀಸ್ ಹತ್ರ ಹೋಗಿ, ಅವ್ರ ನೆಂಟರಿಷ್ಟರು ಫಂಕ್ಷನ್ಗಳಿಗೆಲ್ಲ ಹೋಗಿ, ನಾವಲ್ಲೆಲ್ಲ ಹೋಗಿ ಕಾಡಿ ಬೇಡಿ ಇವನು ದೊಡ್ಡ ಗನಂದರಿ ಲೀಡ್ರು ಅಂತ ನನಗೆ ಗೊತ್ತಿರಲಿಲ್ಲ ಈ ನನ್ನ ಮಗ ಫೇಕು ಅಂತ. ಹೊಳೆನರಸೀಪುರದಲ್ಲಿ ಯಾವಾಗ ಬಂದು ಸ್ಟ್ರೈಕು ಅಂತ ಮಾಡಿಸಿ ನಮ್ಮನ್ನು ನಡುನೀರಲ್ಲಿ ಕೈ ಬಿಟ್ಟು ಮೋಸ ಮಾಡಿಬಿಟ್ಟು ಹೋದ್ನ, ನನಗೆ ಅವತ್ತ ಗೊತ್ತಾಯಿತು ನೀವು ಏನಾದರೂ ಮಾಡಿ ನಾನು ತುಳಿಲೇಬೇಕು ಅಂತ. ಅವತ್ತು ನಾನು ಶಪಥ ಮಾಡಿದೆ. ನನ್ನ ನೌಕರರುಗಳ ಕಪಿಮುಷ್ಟಿಯಿಂದ ಈ ನನ್ನ ಮಗನ ಕಪಿಮುಷ್ಟಿಯಿಂದ ನನ್ನ ನೌಕರರುಗಳನ್ನ ಬಿಡಿಸಬೇಕು ಅನ್ನೋದು ನನ್ನ ಅವತ್ತು ತೀರ್ಮಾನ ಆಯಿತು. ಈ ಪಾಪಿಸ್ಟ್ ನನ್ನ ಮಗನಿಂದ ಅವನಿಗೆ ಇಡೀ ರಾತ್ರಿಯೆಲ್ಲ ಬೈದ್ರು, ನನಗೆ ಟೈಮ್ ಸಾಲಲ್ಲ. ಒಂದು ದಿನ ಸ್ವಲ್ಪ ದಿವಸ ನೋಡಿ ಸೀದಾ ಅವನ ಮನೆಗೆ ಹೋಗ್ತೀನಿ. ಅವನ ಹೆಂಡತಿ ಮುಂದೆ ಅವನನ್ನು ಕರೆಸಿ ಅವನ ಕತ್ತಿನ ಪಟ್ಟಿ ಹಿಡಿದು ಕೇಳ್ತೀನಿ, ಅವನೇನಾದರೂ ಇನ್ನೂ ಆಟ ಆಡತ್ಲೇ ಇದ್ದರೆ. ಅವತ್ತೊಂದು ದಿವಸ ಹೇಳ್ದೆ, ಲಕ್ಷ ಕೊಟ್ಟಿರೋರು, ಕೋಟಿ ಕೊಟ್ಟಿರೋರು ಚಂದ್ರಪ್ಪನ ಕಡೆ ಹೋಗಿ ಚಂದ್ರಪ್ಪನಿಗೆ ತೀಟಿಡ್ದದ. ಚಂದ್ರಪ್ಪನ ಇವನು ಹುಟ್ಟಿಸ್ ಮಡಗಿದ್ನ ಅಥವಾ ಚಂದ್ರಪ್ಪ ಇವನ ಅಪ್ಪನ? ಚಂದ್ರಪ್ಪ ಯಾರು? ಅವನ ಆಡಿಯೋ ಕಾಲ್ ಇದೆ ನನ್ನ ಹತ್ರ. ಇವನಿಗೆ ಕೊಟ್ಟರೆ ಅವನ ಹತ್ರ ಹೋಗಿ ಕೊಡ್ಬೇಕಂತೆ. ಎಂಥ 3rd ಕ್ಲಾಸ್ ನನ್ನ ಮಗ ಅಂತ ಅಲ್ಲೇ ನೋಡ್ಕೊಳ್ಳಿ. ಯಾವನು ಚಂದ್ರಪ್ಪ? ಎಷ್ಟು ರಾಜ್ಯ ಅವನು ಸುತ್ತವನೇ? ನೊಂದಂಥ ನೌಕರರುಗಳಿಗೆ ಎಷ್ಟು ಜನಕ್ಕೆ ನ್ಯಾಯ ಕೊಡಿಸೋವನೆ? ಇವನು ಇಸ್ಕೊಳ್ಳೋದು, ಚಂದ್ರಪ್ಪನ ಮೇಲೆ ಹೇಳೋದು. ಮುಂದಿನ ರಾಜ್ಯಾಧ್ಯಕ್ಷ ಚಂದ್ರಪ್ಪ ಅಂತ ನಾನು ಮಾಡ್ತಿದ್ದೀನಿ, ಇವನೇ ಹೋಗಿ ನಿಂತಿರ್ತಾನೆ ಇನ್ನೊಂದು ಸತಿಯ ಸನ್ಮಾನ ಮಾಡ್ತಾ ಅಧಿಕಾರಿಗಳಿಗೆ. ಯಾರ ದುಡ್ಡಲ್ಲಿ? ನೌಕರರುಗಳ ದುಡ್ಡಲ್ಲಿ. ಇವನ್ನ ನಾನೇ ಬರ್ರಪ್ಪ ಬಂದು ಕೇಳ್ತೀನಿ ಅಂತ ಹೋಗಿರ್ತಾನೆ. ಕೋಟಿ ಕೊಟ್ಟಿರೋರು ಲಕ್ಷ ಗುರುವೇ, ಲಕ್ಷ ಕೋಟಿ ಎಲ್ಲ 10 ರೂಪಾಯಿನೂ ದುಡ್ಡೆಯ, 10 ಪೈಸೆನೂ ದುಡ್ಡೆಯ. ಬಡವರುಗಳಿಗೆ ಅದೇ ಬೆಲೆ ಕಟ್ಟಲಾಗ್ದಿದ್ದು. ಆಡಿಯೋ ಬಿಟ್ಟಿದೆಯಲ್ಲ ಗನಂದರಿ ಕೋಟ್ಯಾಧೀಶ್ವರ, ನಿನಗೆ ಕೊಟ್ಟಿರೋದ ಮುಚ್ಕೊಂಡು ನೀನು ಕೊಡು, ನೀನೇ ವಾಲಂಟ್ರಿಯಾಗಿ ಕೊಡು. ಬರ್ರಪ್ಪ ನನಗೆ ಇಷ್ಟಿಷ್ಟು ಕೊಟ್ಟಿದ್ದೀರಿ, ನನ್ನ ಕೈಯಿಂದ ಸಾಧ್ಯ ಇಲ್ಲ, ನಾನೊಂಥರ 420 ನನ್ನ ಮಗ, ನೀವು ಕೊಟ್ಬಿಡ್ರಪ್ಪ ಅಂತ. ಇನ್ನೊಬ್ಬ 840 ತೋರಿಸೋದಲ್ಲ ನೀನು. ನಾನು 420, ಇನ್ನೊಬ್ಬ 840 ಅವನ ತಕ್ಕ ಹೋಗು ಇವನ್ ತಕ್ಕ ಹೋಗು ಅನ್ನೋದಲ್ಲ. ನೀನು ಕೊಡು 420. ಇರಲಿ, ಅವನಿಗೆ ಎಷ್ಟೇ ಬೈದ್ರು ಅವನಿಗೆ ಮಾನ ಮರ್ಯಾದೆ ಇಲ್ಲ. ಈ ಕಡೆ ಹೋಗುತ್ತರ ಆ ಕಡೆ ಹೊಸಾಳ ಅಂತ ಬರ್ತಾನೆ. ಅವನೇನೇನು ಮಾಡವನ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ಅಧಿಕಾರಿಗಳಿಗಿನ್ನ ಹೆಚ್ಚಿನ ಭಾಗ ಅವನು ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ನಾನು ಇಟ್ಟಿದ್ದೀನಿ. ಅವನು ನನ್ನ ಮುಂದೆ ಬರಲಿ ಅಂತ ನಾನು ಕಾಯ್ತಿದ್ದೀನಿ. ಎದಿಗೆ ಒದ್ದೆ ಎಳ್ಕೊಂಡು ಹೋಗ್ಬಿಡ್ತೀನಿ, ನನಗೆ ಪೊಲೀಸ್ ಸ್ಟೇಷನ್ಗೆ ನಡಿ ಮಗನೇ ಕುತ್ಕೋ ಅಲ್ಲಿ ಅಂತ. ಬೇಲ್ ಸಿಗಬಾರ್ದು ಆ ಥರ ಹಾಕಿಸ್ತೀನಿ ಅವನು ಲೋಫರ್ ನನ್ನ ಮಗನ್ನ. ಎಲ್ಲರೂ ಹೋಗಿ ಅಣ್ಣ ತಮ್ಮದ್ರುಗಳೇ ಹೋಗಿ ಅವನ ಹತ್ರ ದುಡ್ಡು ಇಸ್ಕೊಂಡು ನಿಮ್ಮ ಮನೆಗೆ ಎಲ್ಲ ಉಪಯೋಗಿಸ್ಕೊಳ್ಳಿ. ನಿಮ್ಮ ಉದ್ಯೋಗದಲ್ಲಿ ಭದ್ರತೆಗೋಸ್ಕರ ನೀವೇ ಹೋರಾಟ ಮಾಡ್ಕೊಳ್ಳಿ. ವಕೀಲರು ಸಾಹೇಬ್ರ ಮುಖಾಂತರ ಆಗಿರ್ಬೋದು, ಮಾನ್ಯ ಘನತೆವೆತ್ತ ಮುಖ್ಯಮಂತ್ರಿಗಳ ಮುಖಾಂತರ ಆಗಿರ್ಬೋದು, ಯಾವುದರ ಮುಖಾಂತರದಲ್ಲಿ ನಿಮ್ಮದೊಂದು ಉದ್ಯೋಗದಲ್ಲಿ ನೀವು ಭದ್ರತೆ ಕಂಡುಕೊಳ್ಳಿ. ಅಷ್ಟೇ ನನ್ನ ಉದ್ದೇಶ. ನೀವೆಲ್ಲಿ ಕರೆದ್ರೂ ನಾನು ಬರ್ತೀನಿ. ನಿಮ್ಮ ಅಕ್ಕ ತಂಗಿಯಾಗಿ, ನಿಮ್ಮ ಒಡ ಹುಟ್ಟದ ಸಹೋದರಿಯಾಗಿ ನಾನು ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಅದು ಬೈಕ್ ರ್ಯಾಲಿನ ಮುಂದೂಡಿದ್ದೀವಿ. ಆ ದಿನಾಂಕನ ಮತ್ತೊಮ್ಮೆ ನಿಮಗೆ ತಿಳಿಸ್ತೀನಿ. ಆವಾಗ ಬಂದು ಎಲ್ಲರೂ ಪಾಲ್ಗೊಂಡು
ಆ ಬೈಕ್ ರ್ಯಾಲಿನ ಯಶಸ್ವಿಯಾಗಿಗೊಳಿಸಿ ನಿಮ್ಮ ಉದ್ಯೋಗದಲ್ಲಿ ನೀವು ಭದ್ರತೆ ಕೊಂಡುಕೊಂಡು ತೆಗೆದುಹಾಕಿರುವಂಥ ಉದ್ಯೋಗದಲ್ಲಿಂದ ತೆಗೆದುಹಾಕಿರುವಂಥ ನನ್ನ ಅಣ್ಣ ತಮ್ಮಂದಿರುಗಳನ್ನ ಇಲಾಖೆಗೆ ಸೇರಿಸುವಂಥ ವ್ಯವಸ್ಥೆ ಮಾಡೋದಕ್ಕೆ ಕೈ ಜೋಡಿಸಿ ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ನನ್ನ ವಿಡಿಯೋ ನೋಡ್ಕೋಬೇಕಾರೆ ಹಂಗೆ ಅನ್ಬೇಡಿ, ಇವಳೇನಪ್ಪ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಬಿಡ್ತಾಳೆ ಅಂತ. ಇದನ್ನೇ ತುಂಡು ತುಂಡಾಗಿ 2-3 ವಿಡಿಯೋ ಮಾಡ್ಬೋದಿತ್ತು. ನನಗೆ ಅದೆಲ್ಲ ಇಷ್ಟ ಇಲ್ಲ. ನಾನು TRPಗಾಗಲಿ ನನಗೆ ನನ್ನ ಉದ್ದೇಶಕ್ಕೆ ನನಗೆ ಒಳ್ಳೆಯದಕ್ಕಾಗಲಿ ನಾನು ಮಾಡ್ತಾಯಿಲ್ಲ. ನಿಮಗೆಲ್ರಿಗೂ ತಿಳಿಲಿ ಅಂತ ನಾನೊಂದು ಮನವರಿಕೆ ಮಾಡುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಧನ್ಯವಾದಗಳು. ಈ ಮಾತಿನಲ್ಲಿ ಬೈಕ್ ರ್ಯಾಲಿ ಇದೆ ಅಂತ ಈಗ ಕೇಳಿಸ್ಕೊತ ಅದನ್ನೇ ಮರ್ತ್ಕೊಬಿಡ್ಬೇಡಿ. ಬೈಕ್ ರ್ಯಾಲಿ ಇಲ್ಲ, ಮುಂದೂಡಿದ್ದೀವಿ. ಅದ್ರ ದಿನಾಂಕನ ಮುಂದಿನ ದಿನಾಂಕನ ಮತ್ತೊಮ್ಮೆ ನಾನು ತಿಳಿಸ್ತೀನಿ. ಯಾರು ನನಗೆ ಕರೆ ಮಾಡಿ, ಎಲ್ಲ ಸರ್ಕಲ್ಗಳಿಂದಲೂ ತುಂಬ ಜನ ಕರೆ ಮಾಡಿ ನಾವು ಮೈಸೂರು ಭಾಗಕ್ಕೆ ಬರ್ತೀವಿ ಅಂತ ಹೇಳಿದ್ದೀರಲ್ಲ, ಅವರೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ.